ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನನ್ನ ಮದುವೆ ಅದ್ಧೂರಿಯಾಗಿ ಆಗಿತ್ತು ಅಣ್ಣನ ಜೊತೆ. ಆದರೆ ಮೊದಲ ರಾತ್ರಿ ಮಾತ್ರ ತಮ್ಮನ ಜೊತೆ. ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಹೌದು, ಈ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇದೆ. ಅದಕ್ಕೆ ಮೊದಲು ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಡ ಮಾಡದೆ ಕತೆ ಶುರು ಮಾಡೋಣ. ನನ್ನ ಹೆಸರು ವಿನೀತ್, ನನ್ನ ಅಣ್ಣನ ಹೆಸರು ವಿಕ್ರಮ್. ನಾವಿಬ್ಬರು ಅವಳಿ ಜವಳಿ. ನೋಡುವುದಕ್ಕೆ ಇಬ್ಬರು ಒಂದೇ ಥರ ಇದ್ದೀವಿ. ಆದರೆ ಒಂದೇ ಬಣ್ಣ, ಕೂದಲು, ಉದ್ದ, ಕೋಲು ಮುಖ, ಒಂದೇ ಹೈಟು ವೆಯ್ಟು, ಎಲ್ಲವೂ ಸೇಮ್ ಟು ಸೇಮ್. ಇಬ್ಬರಿಗೂ ಒಂದೇ ಬಟ್ಟೆ ಹಾಕಿದರೆ ನಾವಿಬ್ಬರು ಯಾರು ವಿಕ್ರಮ್, ಯಾರು ವಿನೀತ್ ಅಂತಲೇ ಗೊತ್ತಾಗುತ್ತಿರಲಿಲ್ಲ. ನಮ್ಮ ಅಪ್ಪ ಅಮ್ಮ ಇಬ್ಬರು ಆಕ್ಸಿಡೆಂಟಲ್ಲಿ ತೀರಿ ಹೋದರು. ನಮ್ಮನ್ನು ನಮ್ಮ ಸೋದರ ಮಾವ ನೋಡಿಕೊಂಡರು. ಅವರಿಗೆ ವಯಸ್ಸಾಗಿದೆ. ಅದಕ್ಕೆ ನಮ್ಮಿಬ್ಬರಿಗೂ ಮದುವೆ ಮಾಡಬೇಕೆಂದು ಅವರ ಇಚ್ಛೆ. ನನಗೆ ಮದುವೆ ಬೇಡ, ಅಣ್ಣನಿಗೆ ಮದುವೆ ಮಾಡಿ ಎಂದೆ. ಆದರೆ ಅಣ್ಣನಿಗೆ ಮದುವೆ ಎಂದರೆ ಇಷ್ಟವಿಲ್ಲ, ಸ್ವಲ್ಪವೂ ಆಸಕ್ತಿ ಇಲ್ಲ. ಹೇಗೋ ಅಣ್ಣನನ್ನು ಒಪ್ಪಿಸಿ ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಿದ್ವಿ. ಮದುವೆ ಅದ್ಧೂರಿಯಾಗಿ ಮಾಡಿದೆವು. ಮದುವೆಯಾದ ಮೊದಲ ರಾತ್ರಿಗಾಗಿ ರೂಮ್ನನ್ನು ಸುಂದರವಾಗಿ ಅಲಂಕಾರ ಮಾಡಿದೆವು. ವಿಶೇಷವಾಗಿ ಮಂಚವನ್ನು ಹೂವಿನಿಂದ ಸಿಂಗರಿಸಿದೆವು ಮತ್ತು ತಿನ್ನುವುದಕ್ಕೆ ಹಣ್ಣು, ಜ್ಯೂಸ್, ಹಾಲು, ಲಡ್ಡು, ಚಕ್ಕುಲಿ ಎಲ್ಲ ಇಟ್ಟೆವು ಮತ್ತು ಒಳ್ಳೆಯ ಮುಹೂರ್ತವನ್ನು 9:30ಗೆ ಇಟ್ಟು ಅತ್ತಿಗೆಯನ್ನು ರೂಮಿಗೆ ಕಳುಹಿಸಿ ನಾನು ಅಣ್ಣ ಎಲ್ಲಿದ್ದಾನೆ ಎಂದು ಹುಡುಕುತ್ತಿದ್ದೆ. ಆದರೆ ಅಣ್ಣ ಮನೆ ಆಚೆ ಕುಡಿಯುತ್ತಾ ಕೂತಿದ್ದ. ಅಣ್ಣ, ಬಾ, ಅತ್ತಿಗೆ ಕಾಯುತ್ತಾ ಇದ್ದಾರೆ ಎಂದೆ. ಇಲ್ಲ, ನಾನು ಲೇಟ್ ಆಗುತ್ತೆ ಬರೋದು ಅಂತ ಹೇಳು ಅಂದ. ನಾನು ಏನಪ್ಪ ಈ ಅಣ್ಣ ಇಂತಹ ರಾತ್ರಿ ವೇಸ್ಟ್ ಮಾಡುತ್ತಾ ಇದ್ದಾನೆ ಅಂದುಕೊಂಡು ಅತ್ತಿಗೆ ಹೇಳಲು ಹೋದೆ. ಆದರೆ ಕಿಟಕಿಯಿಂದ ಅವರು ಕಾತುರದಿಂದ ಅಣ್ಣನಿಗೆ ಕಾಯುತ್ತಾ ಇರೋದು ನೋಡಿ ಪಾಪ ಎನಿಸಿತು. ನಾನು ಒಂದು ಕ್ಷಣ ಯೋಚಿಸಿ ನಾನು ಅಣ್ಣನ ಥರ ಯಾಕೆ ಹೋಗಬಾರದು ಅಂತ ನಿರ್ಧರಿಸಿ ಅಣ್ಣನ ಥರ ನಾನು ಪಂಚೆ ಶರ್ಟ್ ಹಾಕ್ಕೊಂಡು ಅತ್ತಿಗೆ ಮುಂದೆ ಹೋದೆ. ಅತ್ತಿಗೆ ನನ್ನನ್ನು ನೋಡುತ್ತಲೇ ತಬ್ಬಿಕೊಂಡು ಯಾಕೆ ಇಷ್ಟು ಲೇಟು ರೀ ಎಂದರು. ನಾನು ಆ ಸ್ಪರ್ಶಕ್ಕೆ ಸೋತು ಹೋದೆ. ಅವರನ್ನು ಎದೆಗೆ ಅಪ್ಪಿಕೊಂಡು ಎಷ್ಟು ವಯ್ಯಾರದಿಂದ ಇದ್ದಾರೆ, ನೋಡಿದರೆ ಕಚ್ಚಿ ತಿನ್ನಬೇಕು ಅನಿಸುತ್ತೆ. ಇಂತಹ ಚಾನ್ಸ್ ನಾನು ಬಿಡಬಾರದು ಎಂದು ನಿರ್ಧರಿಸಿ, ಬಾ ಚಿನ್ನ, ಇವಾಗ ಇಲ್ಲೇ ಇದ್ದೀನಿ ಅಲ್ಲ, ಲೈಟ್ ಆಫ್ ಮಾಡು ಎಂದು ನಮ್ಮ ಪ್ರಣಯ ಮೊದಲು ಮಾಡಿದೆ. ಅಲ್ಲಿದ್ದ ಹೂವಿನಿಂದ ಅವರಿಗೆ ಸುಲಿದೆ. ಆ ನಿನ್ನ ಮೈನು ಹೂವಿನ ಪರಿಮಳದಿಂದ ಕೂಡಿದೆ. ಲಡ್ಡುವಿನಿಂದ ಅವರ ಬಾಯಿಗೆ ಕಚ್ಚಿದೆ. ಅವರ ಆ್ಯಪಲ್ ಮೇಲೆ ಆ್ಯಪಲ್ ಇಟ್ಟೆ. ಇಬ್ಬರಲ್ಲೂ ಆ ರೋಮಾಂಚನ, ಕಾತರತೆ ಕೂಡಿ ರೂಮಿನ ಟೆಂಪರೇಚರ್ ಜಾಸ್ತಿ ಆಯಿತು. ಅವರ ಒಡವೆ ಎಲ್ಲ ತೆಗೆದ ಮೇಲೆ ಅವರ ಬಟ್ಟೆ ಒಂದೊಂದಾಗಿ ಬಿಚ್ಚಿದೆ. ಅವರ ಹೊಕ್ಕುಳ ಬಳಿ ಕಪ್ಪು ಮಚ್ಚೆ ಇತ್ತು. ಅದನ್ನು ಚುಂಬಿಸಿ ಅವರನ್ನು ಉದ್ರೇಕಿಸಿದೆ. ಅವರು ತಾಳಲಾರದೆ, ಬನ್ನಿ ಒಳಗೆ ಹಾಕಿ ಎಂದರು. ನಾನು ನಿಧಾನಕ್ಕೆ ಅವರ ಸುರಂಗಕ್ಕೆ ಪ್ರವೇಶಿಸಿದೆ. ಬೆಚ್ಚನೆಯ ಅನುಭವ, ಸ್ವರ್ಗವೇ ಅನುಭವಿಸಿ ಇದ್ದಂತೆ. ಹಿಂದೆ ಮುಂದೆ ಮಾಡುತ್ತಾ ರಸ ಸುರಿಸಿದೆ. ನಮ್ಮ ಮೊದಲ ಆಟದ ನಂತರ ಸ್ವಲ್ಪ ರೆಸ್ಟ್ ಆದ ಮೇಲೆ ಜ್ಯೂಸ್ ಕೊಟ್ಟು ಇನ್ನೊಂದು ಸ್ಥಳಕ್ಕೆ ರೆಡಿ ಮಾಡಿದೆ. ಅವರು ಸುಸ್ತಾಗಿ ಸಾಕು ಎನ್ನುತ್ತಿದ್ದರು. ನಾನು ಇವತ್ತು ನಾವಿಬ್ಬರು ಹೀಗೆ ಸುಸ್ತಾಗಬೇಕು ಡಿಯರ್ ಎಂದು ಇನ್ನೊಂದು ಸಲ ಮಾಡಿದೆ. ಇನ್ನೊಮ್ಮೆ ನನಗೆ ಈ ಚಾನ್ಸ್ ಸಿಗುತ್ತೋ ಇಲ್ವೋ, ಇವತ್ತು ಎಷ್ಟು ಆಗುತ್ತೋ ಅಷ್ಟು ಮಾಡಬೇಕು ಎಂದುಕೊಂಡು ಇನ್ನೊಮ್ಮೆ ಮಾಡಲು ಸಿದ್ಧಪಡಿಸಿದೆ. ಹೀಗೆ 5-6 ಸಲ ಮಾಡಿ ಪಾಪ ನೋವು ಎಂದು ಮಲಗಿದರು. ಅವರಿಗೆ ಸ್ವಲ್ಪವೂ ಅನುಮಾನ ಬರಲಿಲ್ಲ. ಬೆಳಗೆದ್ದು ಅಣ್ಣನ ಹತ್ತಿರ, ನೋವು ರೀ ಎಂದರು. ಪಾಪ ಅಣ್ಣ ನಾನೇ ಕುಡಿದ ಮತ್ತಿನಲ್ಲಿ ಮಾಡಿದೆ ಎಂದುಕೊಂಡು ಅತ್ತಿಗೆ ಸಮಾಧಾನ ಮಾಡಿದನು. ನಾನು, ಏನು ಅತ್ತಿಗೆ ರಾತ್ರಿ ಜೋರು ಅನಿಸುತ್ತೆ ಎಂದು ಕಿಚಾಯಿಸಿದೆ. ಪಾಪ ಅವರಿಗೆ ಸತ್ಯ ಗೊತ್ತಾಗಲೇ ಇಲ್ಲ. ಆದರೂ ನನ್ನ ಮೊದಲ ರಾತ್ರಿ ಅತ್ತಿಗೆಯ ಜೊತೆ ಆಯಿತು. ಈ ಕತೆ ಸೂಪರ್ ಅಲ್ವಾ ಫ್ರೆಂಡ್ಸ್? ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.